ಏನೂ ಹೇಳದ ಹಾಗೆ ಕೈ ಮೇಲೇನೋ ಅರ್ದು ಹೋದಾಗಾಯ್ತಲ್ಲ. ಏನಪ್ಪ? ಸ್ನಾನ ಮಾಡ್ಬೇಕಾದ್ರೆ 4-5 ಸಲ ಕೈನ ಎಳ್ದಂಗೆ ಅನಿಸ್ತಿತ್ತಮ್ಮ. ಹಾ, ಅಯ್ಯೋ, ಏನಾಯ್ತು? ಯಾಕೆ ಹಾಗನ್ನಿಸ್ತು? ಅಮ್ಮ, ದೇವ್ರೆ, ಮಾ, ಯಾಕಮ್ಮ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ತುಂಬ ಚಿಕ್ಕ ವಿಷಯ ಇದು. ಮತ್ತೊಂದ್ಸಲ ಹೀಗಾದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀನಿ, ಓಕೆನಾ? ಇದಕ್ಕೆ ಮುಂಚೆ ಯಾವಾಗಾದ್ರೂ ಹೀಗಾಗಿತ್ತಾ? ಇಲ್ಲ ಅಮ್ಮ. ಸ್ನಾನ ಮಾಡುವಾಗ ಈ ಕಡಗ ನಿನ್ ಕೈಯಲ್ಲೇ ಇತ್ತಲ್ವಾ? ಖಂಡಿತವಾಗ್ಲೂ ಅದು ಕಡಗದಿಂದಲೇ ಆಗಿರುತ್ತೆ. ಇದು ಮಾಮೂಲಿ ಕಡಗ ಅಲ್ಲ ಅಂತ ನಾನು ಹೇಳಿದ್ನಲ್ಲಪ್ಪ. ಇದಕ್ಕೆ ವಿಶೇಷವಾದ ಶಕ್ತಿಗಳು ಇದ್ದೇ ಇರುತ್ತೆ. ನೋಡು, ಇನ್ಮೇಲೆ ನೀನ್ ಸ್ನಾನ ಮಾಡುವಾಗ ಈ ಕಡಗನ ತೆಗ್ದಿಟ್ಟೆ ಸ್ನಾನ ಮಾಡ್ಬೇಕು, ಸರಿನಾ? ಆಯ್ತಮ್ಮ, ಇನ್ನೊಂದ್ಸಲ ಹಾಗಾದ್ರೆ ಹಾಗೆ ಮಾಡ್ತೀನಿ, ಓಕೆನಾ? ದುರ್ಗಾ, ಅಮ್ಮನಿಗೆ ಟ್ಯಾಬ್ಲೆಟ್ ತಗೋಬಾ. ಹಲೋ, ನಂಗೊಂದು ಇನ್ಫಾರ್ಮೇಶನ್ ಬೇಕಿತ್ತು. ಹಾಂ, ಹೇಳಿ. ನಾನು ನಿಮ್ಮ ಕಂಪನಿಲಿ ಲ್ಯಾಪ್ಟಾಪ್ ತಗೊಂಡೆ. ಓಕೆ. ಬೈ ಮಿಸ್ಟೇಕ್ ನನ್ನ ಲ್ಯಾಪ್ಟಾಪ್ ಇನ್ನೊಬ್ರ ಹತ್ರ, ಅವ್ರ ಲ್ಯಾಪ್ಟಾಪ್ ನನ್ನ ಜೊತೆ ಎಕ್ಸ್ಚೇಂಜ್ ಆಗಿದೆ. ಅವ್ರು ಯಾರೋ ನನಗೆ ಗೊತ್ತಿಲ್ಲ. ನೀವು ಸೇಲ್ ಮಾಡೋ ಪ್ರತಿ ಲ್ಯಾಪ್ಟಾಪ್ ಪೀಸ್ ಮೇಲೆ ಬಾರ್ಕೋಡ್ ಇರುತ್ತಲ್ವಾ? ಹೌದು, ಇರುತ್ತೆ. ಆ ಬಾರ್ಕೋಡ್ ಯೂಸ್ ಮಾಡಿ ಪರ್ಚೇಸ್ ಮಾಡಿರೋ ಆ ಕಸ್ಟಮರ್ ಅಡ್ರೆಸ್ನ, ಅವ್ರ ಫೋನ್ ನಂಬರ್ನ ಹೇಳೋಕ್ಕಾಗುತ್ತಾ? ಎಸ್ ಮೇಡಮ್, ಪ್ರತಿ ಕಸ್ಟಮರ್ ಫೋನ್ ನಂಬರ್ ನಮ್ಮ ಹತ್ರ ಇರುತ್ತೆ. ಗುಡ್. ಆ ಬಾರ್ಕೋಡ್ ನಾನು ನಿಮಗೆ ಮೇಲ್ ಮಾಡ್ತೀನಿ. ಆ ಲ್ಯಾಪ್ಟಾಪ್ ತಗೊಂಡಿರೋ ಫೋನ್ ನಂಬರ್ ನನಗೆ ಕಳಿಸ್ಕೊಡಿ. ಓಕೆ ಮೇಡಮ್, ಖಂಡಿತ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು. ಅವ್ರ ಫೋನ್ ನಂಬರ್ ಕೊಡ್ತಿದ್ದಂಗೆ ಲ್ಯಾಪ್ಟಾಪ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ದೊಡ್ಡ ಪ್ರಾಬ್ಲಮ್ ಆ ಕಡಗಾನೆ. ಮನೆಯವ್ರು ಕೇಳಿದ್ರೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ವೇ, ಟೆನ್ಷನ್ ಆಗ್ತಿದ್ಯೆ. ಆ ಗೊಬ್ಬರದ ವಿಷಯ ಏನಾಯ್ತು? ಅದೇನು ಪ್ರಾಬ್ಲಮ್ ಇಲ್ಲ ಬಾವ. ಮಳೆ ಬರುತ್ತೆ ಅಂತ ಮುಂಜಾಗ್ರತೆಯಾಗಿ ಎಲ್ಲ ಗೋಡೌನ್ಗೆ ಸಾಕ್ಸಿದೀನಿ. ಭಯ ಪಡೋ ಅಗತ್ಯ ಇಲ್ಲ, ಆರಾಮಾಗಿರು. ಭೈರವಿ, 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 ಅಪ್ಪ ಕರೀತಿದ್ದಾರೆ. ಕಂಕಣದ ಬಗ್ಗೆ ಕೇಳ್ತಾರೇನೋ. ಭೈರವಿ, ಅರೆ, ನೀನು ಹೊರಗಡೆ ಹೋಗೋದಿದ್ರೆ ನಿನ್ನ ಅಪ್ಪ ಒಳಗಡೆ ಬರುತ್ತೆ. ಅಪ್ಪ ಕೂತ್ಕೋ. ಪರವಾಗಿಲ್ಲ ಅಪ್ಪ. ಕೂತ್ಕೋ. ಅಯ್ಯೋ ದೇವ್ರೆ, ಮೊನ್ನೆ ನಾನು ಹೊಡೆದಿದ್ದ 50,000 ಬಗ್ಗೆ ಗೊತ್ತಾಗೋಯ್ತಾ ಏನು? ಯಾಕೆ ಟೆನ್ಷನ್ಲಿದ್ಯಾ? ಅಯ್ಯೋ, ನನ್ಗೇನು ಟೆನ್ಷನ್ ಇಲ್ಲ ಬಾವ, ಚೆನ್ನಾಗೇ ಇದ್ದೀನಲ್ಲ. ಕೇಳಿದ್ ನಿನ್ನಲ್ಲ, ಅವಳನ್ನ. ಅಯ್ಯೋ, ಹಾಗೇನಿಲ್ಲ ಅಪ್ಪ, ನಾನು ಚೆನ್ನಾಗೇ ಇದ್ದೀನಿ. ನಾನೇನಾದರೂ ಮಿಸ್ಟೇಕ್ ಮಾಡಿದ್ನಾ? ಅಷ್ಟು ಕೋಪದಲ್ಲಿ ನೋಡ್ತಿದ್ದೀರಾ? ನೀನ್ ಬಂದಾಗಿಂದ ನಿನ್ನನ್ನು ಮಾತಾಡ್ಸೋಕೆ ಆಗಿರ್ಲಿಲ್ಲ ಕಣಮ್ಮ. ಈ ಹುಡುಗಿ ಕನ್ನಡ ಬರುತ್ತಾ? ಲಿಟಲ್ ಬಿಟ್. ಅವಳಿಗೆ ತೊಡ ಬರುತ್ತೆ ಅಂಕಲ್. ನೀನೇನು ಸ್ವಲ್ಪ ಹಿಂದಿ ಸ್ವಲ್ಪ ಕನ್ನಡ ಮಿಕ್ಸ್ ಮಾಡಿ ಮಾತಾಡ್ತಾ ಇದ್ಯಾ? ಅದು ಅಂಕಲ್ ನಿಮ್ ಮಿಕ್ಸಿ ತಾತ. ಅಪ್ಪ ಕೃಷ್ಣಪ್ಪ. ಬನ್ನಿ ಬನ್ನಿ ಅತ್ತೆ, ಏನೋ ಕೆಲಸದ ಮೇಲೆ ಬಂದಾಗಿದೆ. ಹೌದಪ್ಪ. ಹೇಳಿ ಅಮ್ಮ. ಹಾ, ನಾಳೆ ಮರೀದೆ ನವಧಾನ್ಯಗಳು, ಹೂವು ಹಣ್ಣುಗಳು ಎಲ್ಲ ತರಿಸ್ಬೇಕಪ್ಪ. ಯಾಕಮ್ಮ? ಏನಕ್ಕೆ ಅಂತ ಕೇಳ್ತೀಯಲ್ಲೋ, ನಾಳೆ ಹುಣ್ಣಿಮೆ ದಿನ ಪ್ರಾಣಗಂಡ ಇದೆ ಅಂತ ಭೈರವಿಗೆ ಅಷ್ಟನಾಗರ ಖಡ್ಗ ಮಾಡಿಸಿದ್ವಲ್ವಾ, ಶಕ್ತಿ ಕಡಿಮೆ ಆಗ್ಬಾರ್ದು ಅಂತ ಪೂಜೆ ಮಾಡಿಸ್ಬೇಕು. ಮಾಡಿಸ್ಬಿಡೋಣ ಅತ್ತೆ, ಕೂಡಲೇ ಮಾಡಿಸ್ಬಿಡೋಣ. ಭೈರವಿ, ನಿನ್ ಕೈಲಿರೋ ಖಡ್ಗ ಕೊಡು.
ಫೋನ್ ಫಾರಿನಿಂದ ಕಾಲ್. ಕಾಲೇಜಿಂದನೇ ಬಾತ್ ಕರೋ ಬಾತ್ ಕರೋ. ಜಾओ ಜಾओ ಜಾओ. ಹಲೋ. ಹಾ ಸರ್. ಹಲೋ. ಅಯ್ಯೋ ದೇವ್ರೆ. ಅಂಕಲ್ ನಾನು ಕೂಡ ಮಾಸ್ಟರ್ ಜಿ ಹತ್ರ ಫೋನಲ್ಲಿ ಬಾತ್ ಕರ್ತಾ. ಕೌಸಲ್ಯ ಕೌಸಲ್ಯ ಭಾವ, ನಾನು ಹೋಗಿ ಆ ಗೊಬ್ಬರ ಗೋಡೌನ್ಗೆ ಹಾಕಿದಾರೋ ಇಲ್ವೋ ನೋಡ್ಕೊಂಡ್ ಬರ್ತೀನಿ. ಸಾಕಪ್ಪ, ಹೊಟ್ಟೆ ತುಂಬೋಯ್ತು ನನ್ಗೆ. ಇಲ್ಲಿ ನೋಡು, ನೀನು ಯಾವಾಗಲೂ ಹೀಗೆ ಹೇಳ್ತೀಯ. ಹೆಲ್ದಿ ಆಗಿರ್ಬೇಕು ಅಂದರೆ ಹಾಫ್ ಆನ್ ಅವರ್ಗೆ ಒಂದ್ಸಾರಿ ಹೆಲ್ದಿ ಫುಡ್ ತಿನ್ನಲೇಬೇಕು ಅಲ್ವಮ್ಮ? ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ಏನೋ ಕಂದ, ನಿನ್ ತಾಯಿಯಾಗಿ ನಿನ್ನ ನೋಡ್ಕೋಬೇಕಾಗಿದ್ ನಾನು ನಿನ್ನ ಹತ್ರ ಸೇವೆ ಮಾಡಿಸ್ಕೊತಾ ಇದ್ದೀನಿ. ಆ ದೇವ್ರು ಹೀಗ್ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ನೋಡು, ಇದನ್ನೇ ಬೇಡ ಅನ್ನೋದು. ನೀನು ಯಾವತ್ತೂ ಬೇಜಾರು ಮಾಡ್ಕೋಬಾರ್ದು. ನೀನು ಮತ್ತೆ ನಡೀತೀಯ, ಖಂಡಿತವಾಗ್ಲೂ ನಡೀತೀಯ. ನನ್ಗ ನಂಬಿಕೆನೇ ಇಲ್ಲ ಕಂದ. ಎಷ್ಟೋ ಜನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಎಷ್ಟೋ ಟ್ರೀಟ್ಮೆಂಟ್ ಕೊಡಿಸಿದ್ರು ಕೂಡ ನನಗೆ ವಾಸಿನೇ ಆಗಲಿಲ್ಲ. ಆಗತ್ತಮ್ಮ, ಗುಣ ಆಗುತ್ತೆ. ನೀನು ಮತ್ತೆ ಎದ್ದು ನಡೆಯೋ ಹಾಗೆ ನಾನೇ ಒಂದು ಔಷಧಿ ಕಂಡುಹಿಡಿತೀನಿ. ಆಲ್ರೆಡಿ ಅದು ಪ್ರಾಸೆಸ್ನಲ್ಲಿದೆ. ಅಷ್ಟೇ ಅಲ್ಲ, ನಮ್ಮ ಫಾರ್ಮಾ ಕಂಪ್ನಿಲಿ ನಾನು ಎಷ್ಟೋ ಜನರ ರೋಗಕ್ಕೆ ಔಷಧಿ ಕಂಡು ಹಿಡ್ದಿದ್ದೀನಿ. ನನ್ನ ತಾಯಿಗೋಸ್ಕರ ಕಂಡು ಹಿಡಿಯಲ್ವಾ? ಕಂಡು ಹಿಡಿತೀನಿ. ಐ ಆಮ್ ಶ್ಯೂರ್ ಅಬೌಟ್ ದ್ಯಾಟ್. ಅರ್ಜುನ್, ಆರ್ಡರ್ಸ್ ಕೊಟ್ಟವ್ರು ಎಲ್ಲಾರು ನಿಮ್ ರಿಲ್ಯಾಕ್ಸ್ ಮೆಡಿಸನ್ನ ಯಾವಾಗ ಕೊಡ್ತೀರಾ ಅಂತ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಅವ್ರಿಗೆ ನಾನು ಏನು ಉತ್ತರ ಕೊಡ್ಲಿ? ಅಯ್ಯೋ ಸ್ಯಾನ್, ಅದಕ್ಕೆ ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೋತೀಯಾ? ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳು. ಹಾಗೆ ಹೇಳಿದ್ರೆ ಎಷ್ಟು ದಿನ, ಎಷ್ಟು ವಾರ, ಎಷ್ಟು ತಿಂಗಳು ಅಂತ ಕೇಳ್ತಾರೆ. ಆಗೇನ್ ಹೇಳ್ಬೇಕು? ಇದು ಕೋಟಿ ರೂಪಾಯಿ ವಿಷಯದ ಬಿಸ್ನೆಸ್ ಮ್ಯಾಟರ್. ಸ್ವಲ್ಪ ಕೂಡ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಅಷ್ಟು ರಿಲ್ಯಾಕ್ಸ್ಡ್ ಆಗಿ ಹೇಗಿದ್ಯಾ ನೀನು? ಏನಿದು ಸಾನ್ವಿ, ಏನ್ ಜಗಳ? ನಿನ್ ಮುದ್ದಿನ ಮಗ ಬುದ್ಧಿ ಇಲ್ಲದೆ ಲ್ಯಾಪ್ಟಾಪ್ ಕಳ್ಕೊಂಡ್ ಬಂದಿದ್ದಾನೆ. ತುಂಬಾ ಪ್ರಾಜೆಕ್ಟ್ಸ್ಗೆ ಸಂಬಂಧಿಸಿರೋ ಡೀಟೇಲ್ಸ್ ಇದೆ. ಅದ್ ಸಿಗದೆ ನಾವು ಪ್ರೋಸೆಸ್ ಸ್ಟಾರ್ಟ್ ಮಾಡಕ್ಕಾಗಲ್ಲ. ನೀನು ಅಪ್ಪ ಇವನ್ನ ಅತಿಯಾಗಿ ಮುದ್ದು ಮಾಡಿ ಬೆಳೆಸಿದ್ರಿಂದಾನೆ ಹೀಗೆ ಜವಾಬ್ದಾರಿ ಇಲ್ದವನಾಗಿದ್ದಾನೆ. ಹಲೋ, ಜವಾಬ್ದಾರಿ ಇಲ್ದಿರೋದಕ್ಕೆ, ಬುದ್ಧಿ ಇಲ್ದಿರೋದಕ್ಕೆ ನಾನೇನು ಸಣ್ಣ ಹುಡುಗ ಅಲ್ಲ. ಏನೋ ಬೈ ಮಿಸ್ಟೇಕ್ ಆಯ್ತು, ಅದಕ್ಕೆ ನೀನು ಇಷ್ಟೆಲ್ಲ ಸೀರಿಯಸ್ ಆಗ್ಬೇಕಾ ಹೇಳು? ಸೀರಿಯಸ್ ಆಗದೆ ಕೂಲ್ ಆಗಿರೋದಕ್ಕೆ ಇದೇನ್ ಸಣ್ಣ ವಿಷಯನಾ? ಪ್ರತಿ ವಿಷಯನೂ ಟೇಕ್ ಇಟ್ ಈಸಿ ಆಗಿ ತಗೊಳ್ಳೋದು ನಿಂಗೆ ತುಂಬಾ ಅಭ್ಯಾಸ ಆಗೋಗಿದೆ. ಯಾಕೆ ಇಷ್ಟು ಸೀನ್ ಕ್ರಿಯೇಟ್ ಮಾಡ್ತಾ ಇದೀಯಾ? ಅದೇ ನಾನು ಬೇಕು ಅಂತ ಮಾಡದ್ನಾ? ಬೇಕಂತೇನ್ ಮಾಡಿಲ್ಲ ಅಂತ ಹೇಳ್ತಿದ್ದಾನಲ್ಲ. ನೀನ್ ಮಾತಾಡ್ಬೇಡ, ನಮ್ಮ ಮಧ್ಯ ಬರ್ಬೇಡ. ಏನು ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೀನಾ? ನಿನ್ನಲ್ಲಿ ಸೀರಿಯಸ್ನೆಸ್ ಅನ್ನೋದಿದ್ಯಾ? ಛೀ, ನೋಡು, ಮತ್ತೆ ಅವರೇ ಫೋನ್ ಮಾಡ್ತಾ ಇದ್ದಾರೆ. ಏನ್ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಹಲೋ, ದಿಸ್ ಇಸ್ ಭೈರವಿ. ಮೇ ಐ ನೋ ಹೂ ಇಸ್ ಸ್ಪೀಕಿಂಗ್? ಯಾರು ಅಂತ ಗೊತ್ತಿಲ್ದೇನೆ ಫೋನ್ ಮಾಡಿದ್ಯಾ? ತಿಳ್ಕೊಂಡು ಫೋನ್ ಮಾಡು. ಹಲೋ ಹಲೋ ಹಲೋ. ವಾಟ್ಸ್ ದ ಮ್ಯಾಟರ್? ಬೈ ಮಿಸ್ಟೇಕ್ ನನ್ನ ಲ್ಯಾಪ್ಟಾಪ್ ಒಬ್ರ ಹತ್ರ, ಅವ್ರ ಲ್ಯಾಪ್ಟಾಪ್ ನನ್ನ ಹತ್ರ ಎಕ್ಸ್ಚೇಂಜ್ ಆಗಿದೆ. ಹೌದಾ? ನನ್ನ ಹತ್ರ ಇರೋ ಲ್ಯಾಪ್ಟಾಪ್ ನಿಮ್ಮ ಕಂಪ್ನಿಲಿ ವರ್ಕ್ ಮಾಡೋ ಯಾವುದಾದ್ರೂ ಎಂಪ್ಲಾಯ್ಡ್ ಆಗಿರ್ಬೋದು. ಕ್ಯಾನ್ ಯು ಪ್ಲೀಸ್ ಡೂ ಮಿ ಅ ಫೇವರ್ ಪ್ಲೀಸ್? ಬಿ ಆನ್ ದ ಲೈನ್. ಶ್ಯೂರ್. ತಗೋ, ಮಾತಾಡು. ಕ್ಯಾ ಹುವಾ? ನಿನ್ ಲ್ಯಾಪ್ಟಾಪ್ ಯಾರ ಹತ್ರ ಇದೆಯೋ ಅವರೇ ಫೋನ್ ಮಾಡ್ತಾ ಇದ್ದಾರೆ ನೋಡು. ಹಲೋ ಹಲೋ ಹಲೋ
ಹಲೋ ಹಲೋ ಹಲೋ ಹಲೋ ಹಲೋ ಹೂ ಇಸ್ ಸ್ಪೀಕಿಂಗ್ ಹಲೋ ನಿಮ್ಮ ಹತ್ರ ಇರೋ ಲ್ಯಾಪ್ಟಾಪ್ ನಂದೇ. ನನ್ನ ಲ್ಯಾಪ್ಟಾಪ್ ನಿಮ್ಮ ಹತ್ರ ಇರಬೇಕಾದ್ರೆ ನಿಮ್ಮ ಲ್ಯಾಪ್ಟಾಪ್ ನನ್ನ ಹತ್ರ ತಾನೇ ಇರುತ್ತೆ. ಎಸ್. ಶಟ್ ಅಪ್. ಏರ್ಪೋರ್ಟಲ್ಲಿ ನನ್ನ ನೋಡ್ದಾಗ್ಲೇ ಚಿತ್ರಾನ್ನ ಮಾಡೋಣ ಅಂತ ಟ್ರೈ ಮಾಡಿದ್ದೆ. ಬೇಕು ಅಂತಾನೆ ನೀನೇ ಬದಲಾಯಿಸಿರ್ತೀಯ ಅಂತ ನನಗೆ ಗೊತ್ತು. ಯು ರಾಸ್ಕಲ್. ನಿಮ್ಮ ವಾಯ್ಸ್ ತುಂಬ ಸ್ವೀಟ್ ಆಗಿದೆ ರೀ. ಈ ಸ್ವೀಟ್ ವಾಯ್ಸಲ್ಲಿ ಹಾಡು ಹೇಳಿದ್ರೆ ಚೆನ್ನಾಗಿರುತ್ತೆ ರೀ, ಆದರೆ ಬೈದ್ರೆ ಚೆನ್ನಾಗಿರಲ್ಲ. ಬೈ ದ ವೇ, ನೀವು ಅಂದ್ಕೊಳ್ಳೋ ಹಾಗೆ ನನ್ನ ಹೆಸರು ರಾಸ್ಕಲ್ ಅಲ್ಲ, ಅರ್ಜುನ್, ನಾಗಾರ್ಜುನ್. ನಿಮ್ಮ ಹೆಸರೇನು? ನನ್ನ ಹೆಸರು ಕಟ್ಕೊಂಡು ಏನಾಗಬೇಕು ನಿಂಗೆ? ನಿಜಾನೇ, ನಿಮ್ಮ ಹತ್ರ ಇರೋ ನನ್ನ ಲ್ಯಾಪ್ಟಾಪ್ ಜೊತೆ ನನ್ನ ಕೆಲಸ. ನಿಮ್ಮ ಅಡ್ರೆಸ್ ಹೇಳಿದ್ರೆ ನಿಮ್ಮ ಲ್ಯಾಪ್ಟಾಪ್ ನಿಮಗೆ ಕೊಟ್ಟು ನಂದು ನಾನು ತೊಗೊಂಡು ಹೋಗ್ತೀನಿ. ಸರಿ ಸರಿ, ನಾಗವರಕ್ಕೆ ಬಂದು ಈ ನಂಬರಿಗೆ ಫೋನ್ ಮಾಡು. ನಾಗವಾರನ? ಹೇಗೆ ಬರಬೇಕು? ಗೂಗಲ್ ಮ್ಯಾಪ್ ಇದೆ ಅಲ್ವಾ? ನಿನ್ ಥರ ಡ್ರೈವರ್ಗೆ ರೂಟ್ ಕಂಡು ಹಿಡಿಯೋದು ಅಷ್ಟೇನು ಕಷ್ಟ ಏನಾಗಲ್ಲ. ಎಕ್ಸ್ಕ್ಯೂಸ್ ಮೀ, ನೀವು ಅಂದ್ಕೊಂಡ್ರೋ ಹಾಗೆ ನಾನು ಡ್ರೈವರ್ ಅಲ್ಲ ರೀ. ಮತ್ತೆ ಓನರಾ? ಈ ಥರ ಬಿಲ್ಡಪ್ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡು, ಯಾವಾಗಲೂ ನಿನಗೆ ಟೈಮ್ ಸಿಕ್ಕಿದಾಗ ನೀನು ಇಲ್ಲಿಗೆ ಬರೋದಲ್ಲ. ನನಗೆ ಅದರಲ್ಲಿ ತುಂಬ ಕೆಲಸ ಇದೆ. ಈಗಲೇ ಹೊರಟು ತಗೊಂಡ್ ಬಾ. ಹಲೋ ಹಲೋ. ಅರೆ ಕ್ಯಾ ಹುವಾ? ಏನಾಯ್ತು? ಏನ್ ಹೇಳ್ದ ಅವನು? ಹುಡುಗಿರ್ ಮಾತಾಡಿದ್ರೆ ಸಾಕು ನಾಟಕ ಶುರು ಮಾಡ್ತಾರೆ. ನಾಟಕ? ನೀನ್ ಕನ್ನಡನ ಇಂಗ್ಲಿಷ್ನ ಟ್ರಾನ್ಸ್ಲೇಟ್ ಮಾಡೋಷ್ಟರಲ್ಲೇ ನಾನು ಸತ್ತೋಗ್ತೀನಿ. ಯಾವ ಮ್ಯಾಟರ್ನು ಬೇಗ ಮುಗ್ಸಲ್ಲ, ಎಲ್ಲದಕ್ಕೂ ಕಾಯಿಸ್ತಾನೆ. ಅವಳ ಜೊತೆ ಮಾತಾಡ್ತಿದ್ರೆ ಏನೋ ಸ್ಪೆಷಲ್ ಫೀಲಿಂಗ್, ಏನೋ ಒಂಥರ ಸಂತೋಷ. ಏನು? ಏನಾಯ್ತು? ಲ್ಯಾಪ್ಟಾಪ್ ಇದೆಯಾ? ಹೋಯ್ತಾ? ಏನೋ ಒಂದು ಹೇಳ್ತೀಯಲ್ಲ, ಹೇಳು. ಅಯ್ಯೋ ಕೂಲ್ ಸಿಸ್, ಯಾಕಿಷ್ಟು ಚಿಕ್ಕ ವಿಷಯಕ್ಕೆಲ್ಲ ಅಷ್ಟು ಎಮೋಷನಲ್ ಆಗಿಬಿಡ್ತೀಯಾ? ಮನುಷ್ಯರು ಅಂದಮೇಲೆ ಮಿಸ್ಟೇಕ್ ಆಗೋದು ಕಾಮನ್. ಕೆಲವು ಸಾರಿ ಅಕ್ಸೆಪ್ಟ್ ಮಾಡಬೇಕು, ಮತ್ತು ಕೆಲವು ಸಾರಿ ಹಾಗೆ. ನೋಡಿದ್ಯಾ, ಇಷ್ಟ ಆದ್ರೂ ನಿನಗೆ ಸೀರಿಯಸ್ನೆಸ್ ಇಲ್ಲ. ಇಲ್ಲಿ ನೋಡು, ಹೀಗೆ ಅನಾವಶ್ಯಕವಾಗಿ ನನ್ನ ಮೇಲೆ ಕೂಗಾಡಿ ಆಲ್ಮೋಸ್ಟ್ 350 ಕ್ಯಾಲರೀಸ್ ಬರ್ನ್ ಮಾಡ್ಕೊಂಡಿರ್ತೀಯ. ನಿನ್ನ ಕೂಲ್, ರಿಲ್ಯಾಕ್ಸಸ್. ಲ್ಯಾಪ್ಟಾಪ್ ಸೇಫ್ ಆಗಿದೆ, ಹೀಗೆ ಹೋಗಿ ಹಾಗೆ ತಗೊಂಡು ಬರ್ತೀನಿ. ಗೆಟ್ ಇಟ್ ರೈಟ್ ನೌ. ಓಕೆ ಕೂಲ್. ಭೈರವಿ, ನಿಂದು ಖಡ್ಗಕ್ಕೆ ಪೂಜೆ ಅಂತಿದ್ದಾರೆ. ಅಭಿ ಕ್ಯಾ ಕರ್ತೆ ತು? ಅದೇ ಅರ್ಥ ಆಗ್ತಾ ಇಲ್ಲ. ಕಳೆದೋಯ್ತು ಅಂತ ಹೇಳು. ಹೇ, ಹೇಳಿದ್ರೆ ತುಂಬಾ ದೊಡ್ಡ ಗಲಾಟೆ ಆಗುತ್ತೆ. ಅದ್ರದ್ದು ಫೋಟೋ ಇದ್ದಿದ್ರೆ ಡೂಪ್ಲಿಕೇಟ್ ಆದ್ರೂ ಮಾಡಿಸ್ಬೋದಿತ್ತು. ಆ ಚಾನ್ಸ್ ಕೂಡ ಇಲ್ಲ. ಭೈರವಿ, ನಿಂದು ಖಡ್ಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಜೂಲಿ ಅದನ್ನ ಫೋಟೋ ತೆಗ್ದಿದ್ಲು. ಆಹಾ, ಯು ಹ್ಯಾವ್ ದಟ್ ಪಿಕ್ಚರ್ ನಾ? ಹಾ, ಯಾ ಐ ವಿಲ್ ಶೋ ಯು. ಅಮ್ಮಯ್ಯ, ಬದುಕ್ಸಿದ್ರಿ. ಇದನ್ನ ತೋರಿಸಿ ಅರ್ಜೆಂಟ್ ಆಗಿ ಡೂಪ್ಲಿಕೇಟ್ ಮಾಡಿಸ್ಬೇಕು. Within no time. How it is possible? ಹೌದಲ್ವಾ? ಅರೆ ಈಗಿಂದೀಗ ಕೋನ್ ಕರೆಗರೆ ಖಡ್ಗ. ಹಾ, ನಮ್ಮೂರಲ್ಲೊಬ್ಬ ಆಚಾರಿ ಇದ್ದಾನೆ. Achari?
ಗೋಲ್ಡ್ ಸ್ಮಿತ್. Oh, I see. Nice. ಹಾ ಈಗ ಅರ್ಜೆಂಟ್ ಆಗಿ ಅವನ ಹತ್ರ ಹೋಗ್ಬಿಟ್ಟು ಡೂಪ್ಲಿಕೇಟ್ ಖಡ್ಗ ಮಾಡಿಸ್ಬೇಕು. ತಗೋ ಬನ್ನಿ. ಹಾ ಸ್ಟಾಪ್. ನನ್ನ ಬ್ಯಾಗ್ ಎಲ್ಲಿ ಹಾ ಇಲ್ಲಿದೆ. ಓಕೆ ಬನ್ನಿ. ಏನಮ್ಮ ಭೈರವಿ, ಎಲ್ಲೋ ಹೊರಗಡೆ ಹೋಗ್ತಿರೋ ಹಾಗಿದೆ. ಅದೇ ಅದು ನನ್ನ ಫ್ರೆಂಡ್ಸು ಊರ್ ನೋಡ್ಕೊಂಡ್ ಬರೋಣ ಅಂದ್ರು, ಅದಕ್ಕೆ ಹೋಗ್ತಾ ಇದೀನಿ. ಅಮೆರಿಕಾ ಕಾಲ್ ಮಾತಾಡ್ ಮುಗಿಸ್ತಮ್ಮ. ಹಾ ಬಾತ್ ಕಿಯಾ ಅಂಕಲ್. ನೀವು ಹೋಗ್ತಾರೆ? ನಮ್ದು ಹೋಗುತ್ತೆ. ಹೋಗ್ತಾರೆ, ಹೋಗ್ಬನ್ನಿ. ಅಜ್ಜಿ ಹೊರಗೋಗಿ ಬರ್ತೀವಿ. ಎಲ್ಲಿಗೆ? ಊರೊಳಗಡೆ. ಈಗ ಹೊರಗಡೆ ಯಾಕಮ್ಮ? ಅದೇ ಈ ನನ್ನ ಫ್ರೆಂಡ್ಸ್ ಸಡನ್ ಆಗಿ ಊರ್ ನೋಡ್ಕೊಂಡ್ ಬರೋಣ ಅಂದ್ರು, ಕರ್ಕೊಂಡು ಹೋಗ್ತಾ ಇದೀನಿ. ಸರಿ ಹೋಗ್ ಬನ್ನಿ. ಹಾ ಕತ್ಲಾದ್ಮೇಲೆ ಹೊರಗಡೆ ತಿರ್ಗಾಡ್ಬಿಡ್ತು, ಅದಕ್ಕೆ ಬೇಗ ಬನ್ನಿ. ಸರಿ, ಹೋಗ್ ಸರಿ. ಬನ್ನಿ. ನಾನು ನಿನ್ ಜೊತೆ ಬರ್ತೀನತ್ತೆ. ಚೀನಾ ನಿಂಗೆ ಹೋಮ್ವರ್ಕ್ ಇದೆ ಅಲ್ವಾ, ಹೋಗು ಬರ್ಕೋ ಹೋಗು. ಈಗ ನಾ ಬಂದ್ರೆ ಏನಾಗುತ್ತತ್ತೆ? ಬೇಡ ಚೀನಾ, ಹೋಗಿ ಹೋಮ್ವರ್ಕ್ ಮಾಡ್ಕೋ. ಬೇಕಾದ್ರೆ ಆಮೇಲೆ ಹೋಮ್ವರ್ಕ್ ಮಾಡ್ಬೋದಲ್ಲ. ಏ ಚಿನ್ನು, ಇನ್ನೊಂದ್ಸರಿ ಹೋಗುವಂತೆ ಬಿಡು. ಪ್ಲೀಸ್ ಹೋಗಿ ಹೋಮ್ವರ್ಕ್ ಮಾಡು. ನನ್ ಮಾತು ಕೇಳಲ್ವಾ? ಅಮ್ಮ ಪ್ಲೀಸ್ ನಡಿ, ಪ್ಲೀಸ್ ನೀನ್ ನಡಿ. ಬನ್ನಿ ಭೈರವಿ ಇರಮ್ಮ, ಇರು. ಹೆಣ್ಮಕ್ಳು ಹಾಗೆಲ್ಲ ಹೊರಗಡೆ ಒಬ್ಬೊಬ್ರೆ ಹೋಗ್ಬಾರ್ದು. ನಿಮ್ಗೆ ಹುಡುಗನ ಆಸರೆ ಬೇಕು. ಇವನ್ ಕೂಡ ಕರ್ಕೊಂಡೋಗಮ್ಮ. ಭಾವನು ಜೊತೆ ಕರ್ಕೊಂಡು ಹೋಗಮ್ಮ. ಅತ್ತೆ ಇದಕ್ಕೆಲ್ಲ ಭಾವ ಯಾಕೆ? ಅಲ್ಲೆಲ್ಲೋ ಇರೋ ಅಮೆರಿಕಾಯಿಂದ ಬಂದಿದೀವಿ, ನಮ್ಮ ಊರೊಳಗಡೆ ಹೋಗಕ್ಕಾಗಲ್ವಾ? ಹಾ ಅದೂನು ನಿಜಾನೇ ಅಲ್ವಾ? ಹಾ ನೀವ್ ಹೊರಡಿ, ಭಾವ ಏನ್ ಬೇಡ. ಅಮ್ಮ ನೀನ್ ಕೂಡ ಏನಮ್ಮ, ಅವರಿಬ್ರೇನ್ ಬೇರೆಯವರ ಹೇಳು? ಸರಿ ಅಮ್ಮ, ಭಾವನು ಜೊತೆ ಕರ್ಕೊಂಡು ಹೋಗಿ. ಅರೆ ಅಜ್ಜಿ, ಆಂಟಿಜಿ, ನಮ್ದು ಹೆಂಗ್ಸು ಮಸ್ತ್ ಸಿಗರೇಟ್ ಮಾತಾಡ್ಕೊಳ್ತೀವಿ. ನಿಮ್ದು ಹುಡುಗ ನಮ್ದು ಮಧ್ಯೆ ಯಾತಕ್ಕೆ? ನಾವೇ ಹೋಗ್ತೀವಿ. ಹೌದಲ್ವಾ? ಇದು ನಿಜಾನೇ. ನೀವ್ ಹೊರಡಿ, ಅವ್ನ್ ಬೇಡ, ನೀವ್ ಹೊರಡಿ. ಅಮ್ಮ ಚೆನ್ನಾಗಿ ಹೇಳಿದ್ರೆ ಅಜ್ಜಿ. ಚಲೋ ಭೈರವಿ, ಚಲೋ ಭೈರವಿ. ಅಯ್ಯೋ ಅಕ್ಷತೆ ಬಿದ್ದೋಯ್ತಲ್ಲ. ಭೈರವಿ ಹಲೋ, ನಮಸ್ಕಾರ ಯಜಮಾನ್ರೆ, ಸತ್ಯರಾಜು ಮಾತಾಡ್ತಾ ಇದ್ದೀನಿ. ಹಾ ಹೇಳ್ ಸತ್ಯರಾಜು. ಆ ಸುನಂದಮ್ಮನ್ ಮಗ ಶ್ರೀಧರ ನಿಮ್ಗೆ ಗೊತ್ತಲ್ವಾ ದಣಿ? ನಿನ್ನೆ ರಾತ್ರಿ ಏನೋ ಶಬ್ದ ಆಯ್ತು ಅಂತ ಕಿಟಕಿ ತೆಗೆದು ನೋಡ್ದೆ ದಣಿ. ಆ ಹುಡ್ಗ ದಾರಿಲಿ ಓಡಾಡ್ತಿರೋದನ್ನ ನೋಡ್ದೆ ದಣಿ. ಯಾರು ಹೊರಗೋಗ್ಬಾರ್ದು ಅಂತ ನೀವು ಡಂಗೂರ ಸಾರಿಸಿದ್ರು ಕೂಡ ಹೊರಗೆ ತಿರುಗ್ತಿದ್ದಾನೆ ದಣಿ. ಹೌದಾ? ಅವನ್ನ ಪಂಚಾಯತಿಗೆ ಕರ್ಕೊಂಬನ್ನಿ. ಸರಿ ದಣಿ. ಮಾವ ಮಜ್ಜಿಗೆ ತಗೊಳ್ಳಿ. ಈಗೇನು ಬೇಡಮ್ಮ. ಎಲ್ಲಿಗೆ? ಹೀಗೆ ಸ್ವಲ್ಪ ಊರೊಳಗೆ ಹೋಗಿ ಬರ್ತೀನಮ್ಮ. ಇಲ್ಲೇ ಅವನ್ ಮನೆ. ಅಲ್ಲೋಡು, ಅದೇ. ಬ್ರಹ್ಮಾಜಿ ಅವ್ರೆ. ಹಾ ಬಂದೆ. ಯಾರು? ಅಮ್ಮ ನೀವಾ? ಚೆನ್ನಾಗಿದ್ದೀರಾ? ನಮಸ್ಕಾರಮ್ಮ. ಅರೆ ಇವ್ರದಕ್ಕೆ ನೀನು ಹೆಂಗೆ ಗೊತ್ತು? ನಾ ನಿಮ್ಗೆ ಹೇಗ್ ಗೊತ್ತು? ನಿಮ್ ತಂದೆಯವರು ಈ ಊರಿಗೆ ದೊಡ್ಡವರು. ಅವ್ರ ಮಗಳ ಬಗ್ಗೆ ಗೊತ್ತಿಲ್ಲದೆ ಇದ್ರೆ ಹೇಗಮ್ಮ? ನೀವು ನಮ್ಮ ಕಣ್ ಮುಂದೆನೆ ಹುಟ್ಟಿ ಬೆಳೆದವರು. ಓದ್ಕೊಳ್ಳೋಕೆ ಅಮೆರಿಕಕ್ಕೆ ಹೋದ್ ಮಾತ್ರಕ್ಕೆ ನಿಮ್ಮನ್ನ ಹೇಗ್ ಮರೆಯೋಕೆ ಸಾಧ್ಯಮ್ಮ? ಬನ್ನಿಮ್ಮ, ಬನ್ನಿ, ಒಳಗೆ ಕೂತ್ಕೊ ಬನ್ನಿ. ಪರವಾಗಿಲ್ಲ, ನಾವ್ ಹೋಗ್ಬೇಕು. ಹೇಳಿಮ್ಮ, ಏನಾಗ್ಬೇಕಿತ್ತು? ಅದಿಲ್ ಕೊಡು. ಇದನ್ನ ನೋಡಿ, ಈ ಖಡ್ಗ ಇಮಿಟೇಷನ್ ಬೇಕು. ಅಂದ್ರೆ ರೋಲ್ ಗೋಲ್ಡ್ ಮಾಡ್ಬೇಕಿತ್ತು. ನೀವ್ ಹೇಗ್ ಮಾಡ್ಬೇಕಂದ್ರೆ ಇದು ಡೂಪ್ಲಿಕೇಟ್ ಅಂತ ಯಾರಿಗೂ ಅನುಮಾನ ಕೂಡ ಬರಬಾರ್ದು. ಸೇಮ್ ಒರಿಜಿನಲ್ ತರನೇ ಇರಬೇಕು. ಎಷ್ಟಾಗುತ್ತೆ? ಇದನ್ನ ಮಾಡೋಕೆ ಒಂದು 5,000 ಆಗ್ಬೋದಮ್ಮ. ಏನಾಯ್ತು ಹೇಳಿ.
ಇದ್ರ ಮೇಲಿನ ಹಾವಿನ ಚಿತ್ರ ನೋಡಿದ್ರೆ ಇದು ಸಾಮಾನ್ಯ ಖಡ್ಗ ಅಲ್ಲ ಅನ್ಸುತ್ತೆ. ದುಷ್ಟಶಕ್ತಿಗಳಿಂದ ಕಾಪಾಡೋದಕ್ಕೆ ಮಾಡಿದ ಖಡ್ಗ ಅನ್ಸುತ್ತೆ. ಹಾ ಕರೆಕ್ಟ್ ಅಂಕಲ್. ನನಗೆ ತಿಳಿದಿರೋ ಹಾಗೆ ಮೃತ್ಯುವಿನಿಂದ ಕಾಪಾಡೋದಕ್ಕಂತಾನೆ ಮಂತ್ರಶಕ್ತಿ ತಿಳಿದಿರೋರು ಇದನ್ನ ತಯಾರಿಸಿರ್ತಾರೆ. ಅಂಥವ್ರು ಮಾಡಿರೋದನ್ನ ಮಾಡಿದ್ರೆ ಇಲ್ದಿರೋ ಅಪಾಯಗಳು ತೊಂದರೆಗಳು ನಿಮಗೆ ಸಂಭವಿಸ್ಬೋದಮ್ಮ. ಅದು ನೀವು ಹೇಳ್ತಿರೋದು ನಿಜಾನೇ ಇರ್ಬೋದು, ಆದ್ರೆ ಮಾಡ್ತಿರೋದು ಒರಿಜಿನಲ್ ಅಲ್ಲ ಅಲ್ವಾ? ಡೂಪ್ಲಿಕೇಟ್ ಮಾಡೋದಕ್ಕೆ ಭಯ ಏನಕ್ಕೆ? ಅಂದ್ರೆ ಅದು ಅಮೌಂಟ್ ಸಾಕಾಗಲ್ವಾ? 5,000 ಆಗುತ್ತೆ ಅಂದ್ರೆ 10,000 ಕೊಡ್ತೀನಿ. ಆ್ಯಂಡ್ ನಾನು ಈ ಕಡಗ ಮಾಡಿಸ್ತಾ ಇರೋ ವಿಷಯ ನಮ್ಮ ಮನೆಯವ್ರಿಗಾಗ್ಲಿ ಊರವ್ರಿಗಾಗ್ಲಿ ಯಾರಿಗೂ ಗೊತ್ತಾಗಬಾರ್ದು. ಅಮ್ಮ, ನಿಮ್ಮ ತಂದೆ ಈ ಊರಿಗೆ ಹಿರಿಯರು, ಅವ್ರಿಗೆ ತಿಳಿಸ್ದೆ ಇದನ್ನ ಮಾಡೋದು ಚೆನ್ನಾಗಿರೋಲ್ಲಮ್ಮ. ಅರೆ ಇವ್ರದ್ದು ನಿಮ್ಮ ಅಪ್ಪಗೆ ಹೇಳೋ ಥರ ಇದೆ, ನಾವು ಸಿಕ್ಕೋಗ್ತೀವಿ. ನನ್ಗೆ ಯಾರೂ ಗೊತ್ತಿಲ್ಲದೆ ಇರ್ಬೋದು, ಊರಲ್ಲಿರೋ ನನ್ನ ಗುರ್ತಿಡ್ತಿದ್ದಾರೆ. ಯಾರ ಹತ್ರ ಹೋದ್ರೂ ಇದನ್ನೇ ಹೇಳ್ತಾರೆ. ನೀ ನನಗೆ ಟೆನ್ಷನ್ ಕೊಡದೆ ಸ್ವಲ್ಪ ಇರ್ತೀಯಾ? ಐ ವಿಲ್ ಹ್ಯಾಂಡಲ್ ಇಟ್. ಸುಮ್ಮನಿರು. ಮನಿ ಮೇಕ್ಸ್ ಮೆನಿ ಥಿಂಗ್ಸ್. ನೋಡಿ, ಯಾರಿಗೂ ಗೊತ್ತಾಗಬಾರ್ದು ಅಂತಾನೆ ಡೂಪ್ಲಿಕೇಟ್ ಮಾಡಿಸ್ತಾ ಇದ್ದೀನಿ. ನೀವು ಯಾರಿಗೂ ಹೇಳಬಾರ್ದು ಅಷ್ಟೇ. ಬೇಕಾದ್ರೆ ಇನ್ನೂ ಸ್ವಲ್ಪ ದುಡ್ಡು ಕೊಡ್ತೀನಿ. ಅರೆ ಹೇಳಿ, ನಿಮ್ಗೆ ದುಡ್ಡು ಎಷ್ಟು ಬೇಕು? ಇನ್ನೂ 2,000 ಕೊಡ್ತೀನಿ. ಇನ್ನೂ 3,000 ಕೊಡ್ತೀನಿ. ಸರಿನಮ್ಮ, ನಿಮಗೋಸ್ಕರ ಮಾಡ್ತೀನಮ್ಮ. ನಾಳೆ ಬೆಳಿಗ್ಗೆ ಅಷ್ಟಲ್ಲಿ ರೆಡಿ ಮಾಡಿಬಿಡಿ ಪ್ಲೀಸ್. ಅಷ್ಟು ಬೇಗ ಬೇಕು ಅಂದರೆ ಕಷ್ಟನಮ್ಮ. ಇದು ಮಾಮೂಲಿ ಥರ ಅಲ್ಲ. ಇದನ್ನ ಡಿಸೈನ್ ಮಾಡಬೇಕು ಅಂದರೆ ತುಂಬ ಕಷ್ಟ. 3 ದಿನನಾದರೂ ಬೇಕು. ನೀವೇನು ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಏನೇ ಆದರೂ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ರೆಡಿ ಆಗಬೇಕು ಪ್ಲೀಸ್. ಕಷ್ಟ ಅಮ್ಮ, ಆಗೋದಿಲ್ಲ. ಅಯ್ಯೋ ಅಂಕಲ್, ಬೇಕಾದ್ರೆ ಇನ್ನೂ 2,000 ಕೊಡ್ತೀನಿ. ಎಕ್ಸ್ಟ್ರಾ 2,000ನ? 3 ತಿಂಗಳು ಕಷ್ಟಪಟ್ಟರು ಅಷ್ಟು ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ. ಹಾಂ ಸರಿನಮ್ಮ, ನೀವು ತುಂಬ ಬಲವಂತ ಮಾಡ್ತಿದ್ದೀರಾ, ನಾನು ಮಾಡಿಕೊಡ್ತೀನಿ. ಇದಿಟ್ಕೋ. ಇದು ತಗೊಳ್ಳಿ, 10,000 ರೂಪಾಯಿ. ಆಯ್ತಮ್ಮ. ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ಈ ವಿಷಯ ನಮ್ಮ ಮಧ್ಯೆನೇ ಇರಬೇಕು. ಹಾ ಸರಿನಮ್ಮ. ಏನ್ ನಡೀತು? ಇವನ ಹೆಸರು ಶ್ರೀಧರ ದಣಿ, ಸುನಂದ ದೇವಿಯವ್ರ ಮಗ. ಏನ್ ಮಾಡ್ದ? ಅಯ್ಯ, ಇವನು ಊರಲ್ಲೆಲ್ಲ ಅರ್ಧರಾತ್ರಿಲಿ ತಿರ್ಗಾಡ್ತಿರ್ತಾನೆ. ಯಾಕಪ್ಪ ಅಂತ ಕೇಳಿದ್ರೆ ಇವನು ನೀನ್ ಏನ್ ಬೇಕಾದ್ರೂ ಮಾಡ್ಕೋ ಅಂತ ಹೇಳ್ತಾ ಇದ್ದಾನೆ. ಹೊರಗಡೆ ಓಡಾಡಬಾರ್ದು, ಮನೆಗೆ ಹೋಗಪ್ಪ ಅಂದ್ರೆ ಬಾಯಿಗೆ ಬಂದಾಗ ಮಾತಾಡ್ತಾನೆ ದಣಿ. ಹುಣ್ಣಿಮೆ ದಿನದಲ್ಲಿ ರಾತ್ರಿ ಆದ್ಮೇಲೆ ಊರಲ್ಲಿ ಯಾರು ಓಡಾಡಬಾರ್ದು ಅನ್ನೋದು ನಮ್ಮ ಊರಿನ ನಿಯಮ. ಅದು ಗೊತ್ತಿದ್ರು ಕೂಡ ಹೊರಗಡೆ ಯಾಕೆ ಬಂದೆ? ಮಧ್ಯರಾತ್ರಿಯಲ್ಲಿ ಹೊರಗಡೆ ಸುತ್ತಾಡೋಂಥ ಕೆಲಸ ಏನು ನಿನಗೆ? ಒಂದು ಮುಖ್ಯವಾದ ಕೆಲಸ ಇತ್ತು, ಹೊರಗಡೆ ಹೋಗಿದ್ದೆ. ಏನು ಮುಖ್ಯವಾದ ಕೆಲಸ? ಏನೋ ನಮ್ಮ ಕೆಲಸ. ಇವೆಲ್ಲ ಕೇಳೋದಕ್ಕೆ ನೀವ್ಯಾರು? ಎಲ್ಲ ಗೊತ್ತಿದ್ದು ಊರಿನ ನಿಯಮನ ಪಾಲಿಸದೇ ಇರೋದಕ್ಕೆ ನಿಂಗೆ ಶಿಕ್ಷೆ ಕೊಡಲೇಬೇಕು. ಏನೋ ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೆ ಅವನಿಗೆ ಶಿಕ್ಷೆ ಕೊಟ್ಬಿಡ್ತೀರಾ? ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ತಪ್ಪು ತಪ್ಪೆ. ಮೊದಲನೇ ಸಲ ಮಾಡಿದ್ದ ತಪ್ಪಿಗೆ ಕ್ಷಮೆ ಅಂತ ಒಂದಿರತ್ತೆ. ಕ್ಷಮಿಸೋದು ಮಾನವೀಯತೆ ಅಂತ ನನಗೂ ಗೊತ್ತು. ಹಾಗಂತ ನಿನ್ನ ಮಗನ್ ಬಿಟ್ರೆ ಇವನನ್ನು ನೋಡಿ ಇನ್ನಷ್ಟು ಜನ ನಿಯಮನ ಉಲ್ಲಂಘಿಸಿ ಹೊರಗಡೆ ತಿರುಗ್ತಾರೆ. ಆಗ ಅವ್ರಿಗೇನಾದ್ರೂ ಆಗ್ಬಾರ್ದು ಆಗ್ಬಿಟ್ರೆ ಅದರ ಹೊಣೆನ ನಾನು ಹೊತ್ಕೋಬೇಕಾಗತ್ತೆ. ಹಾಗಾಗ್ಬಾರ್ದು ಅಂದ್ರೆ ನಿನ್ನ ಮಗನಿಗೆ ಶಿಕ್ಷೆ ಕೊಡದೆ ಬೇರೆ ದಾರಿನೇ ಇಲ್ಲ. ಊರಿನ ಹಿರಿಯನಾಗಿ ನಮ್ಮ ಊರಿನ ನಿಯಮಗಳನ್ನ ಶಿಸ್ತನ್ನ ಕಾಪಾಡೋ ಜವಾಬ್ದಾರಿ ನನ್ನ ಮೇಲಿದೆ.
ಊರಿನ ನಿಯಮನ ಮುರಿದ ಇವನಿಗೆ 100 ಚಾಟಿ ಏಟುಗಳನ್ನ ಕೊಡ್ಬೇಕಂತ ಈ ಊರಿನ ಹಿರಿಯನಾಗಿ ನಾನು ಆದೇಶ ಮಾಡ್ತಾ ಇದ್ದೀನಿ. ಅಯ್ಯೋ ಬಾಬ್ರೆ, ಶಿಕ್ಷಣ ಶುರು ಮಾಡಿ. ಕೃಷ್ಣಯ್ಯ, ಇದೊಂದು ಸಲ ನನ್ನ ಮಗನ್ನ ಬಿಟ್ಬಿಡು. ನಾನೊಬ್ಳು ತಾಯಿಯಾಗಿ ನಿನ್ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಒಬ್ಬ ತಾಯಿಯಾಗಿ ನಿನ್ ಮಗನ ಮೇಲಿರೋ ನಿನ್ ಪ್ರೀತಿನ ಅರ್ಥ ಮಾಡ್ಕೊಳ್ಬಲ್ಲೆ ನಾನು. ಆದ್ರೆ ಇವರೆಲ್ರಿಗೂ ಹಿರಿಯನಾದ ನಾನು ಒಬ್ಬ ತಂದೆ ಅಂತೆ ಊರಿನ ಸಂರಕ್ಷಣೆ ಮಾಡೋ ಜವಾಬ್ದಾರಿ ಹೊತ್ತಿದ್ದೀನಿ. ಆ ಜವಾಬ್ದಾರಿಯನ್ನ ನೀನ್ ಕೂಡ ಗೌರವಿಸಲೇಬೇಕು. ರಂಗ, ಯಜಮಾನ್ರೆ ಹೇಳಿ ಯಜಮಾನ್ರೆ. 100 ಚಾಟಿ ಏಟನ್ನ ಕೊಡು. ಭೈರವಿ, ಇಲ್ಲೇ ಇದ್ರೆ ಅದು ಹೊಡೆತ ನಮ್ಗೆ ಬೀಳುತ್ತೆ. ಜಲ್ದಿ ಹೋಗೋಣ ಬಾ. ಆವ್, ಚಲೋ ಕಮ್. ಇನ್ಯಾವತ್ತು ಇಂಥ ಕೆಲಸ ಮಾಡಬೇಡ. ಒಬ್ಬ ತಾಯಿಯಾಗಿ ನಿನ್ ಮಗನ್ ಜವಾಬ್ದಾರಿ ನಿಂದೆ. ಕೃಷ್ಣಯ್ಯ ನಿನ್ನ ಸುಮ್ಮನೆ ಬಿಡಲ್ಲ. ಅರೇ, ನಾವು ಮಧ್ಯರಾತ್ರಿ ಬಂದಿದ್ದು ಯಾರೂ ನೋಡಿಲ್ಲ. ನೋಡಿದಿದ್ರೆ ನನಗೂ ಕೂಡ ಅದೇ ಶಿಕ್ಷೆ. ಅರೇ, ನಿಮ್ದು ಊರು ದೊಡ್ಡ, ನಿಮ್ದು ಅಪ್ಪ ತಾನೇ, ಅದಕ್ಕೆ ಬಿಟ್ಟಿರೋದು. ಭೈರವಿ, ಅಪ್ಪ, ನನ್ನವರು ಬೇರೆಯವರು ಅನ್ನೋ ಭೇದ ತೋರಿಸಿದ್ರೆ ಅದು ನನ್ನ ವ್ಯಕ್ತಿತ್ವಕ್ಕೆ ಕಪ್ಚುಕ್ಕೆ ಆಗುತ್ತೆ. ಜನ ನನ್ನ ಮೇಲಿಟ್ಟ ನಂಬಿಕೆಗೆ ನಾನು ದ್ರೋಹ ಮಾಡಿದಾಗುತ್ತೆ. ನಿಯಮನ ಉಲ್ಲಂಘಿಸೋದಕ್ಕೆ ಆ ಹುಡುಗಂಗೆ ಯಾರ ಶಿಕ್ಷೆ ನಿಂಗೂ ಆಗಬೇಕು. ಆದರೆ ಯಾಕೆ ಕೊಡಲಿಲ್ಲ ಗೊತ್ತಾ? ಕುಲಕ್ಕಿಂತ ಕರುಣೆ ದೊಡ್ಡದು, ಮತಕ್ಕಿಂತ ಹಿತ ದೊಡ್ಡದು. ಪ್ರಾಣಾಪಾಯದಲ್ಲಿದ್ದೊಬ್ಬ ಹುಡುಗಿನ ಕಾಪಾಡ್ದೇನೋ ಒಂದೇ ಒಂದು ಕಾರಣಕ್ಕೆ ನೀನು ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆ ಕೊಡೋ ಬದಲು ನಿನಗೆ ಕ್ಷಮಾದಾನ ಸಿಕ್ಕಿದೆ. ಹೋಗೋಣ ಬನ್ನಿ. ಮಾ ಬಾಯ್. ಊಟ ಮಾಡ್ಕೊಂಡು ಹೋಗಪ್ಪ. ಇಟ್ಸ್ ಓಕೆ ಮಾ. ನಾಗಾರ್ಜುನ, अरे क्या हो? अरे बात करो. ಅವನೇ. ಹಲೋ ಹಲೋ, ನಾನು ರೀ. ನಿಮ್ಮೂರಿನ್ನೂ 40 ಕಿಲೋಮೀಟರ್ ಇದೆ. 1 ಅವರಲ್ಲಿ ರೀಚ್ ಆಗ್ತೀನಿ. ಏ, ಈಗ ಟೈಮ್ 5:30 ದಾಟಿದೆ. ನೀನ್ ಬರೋ ಅಷ್ಟರಲ್ಲಿ ಲೇಟ್ ಆಗ್ಬಿಡುತ್ತೆ. ಈ ಟೈಮಲ್ಲಿ ಬರಬೇಡ ಪ್ಲೀಸ್. ಬಂದ್ರೆ ಏನಾಗುತ್ತೆ? ಅಪಾಯ. ಸಣ್ಣ ಮಕ್ಕಳ ಸ್ಟೋರಿ ನನಗೆ ಹೇಳಬೇಡಿ. ನಿಮ್ಮಂಥವ್ರಿಗೆ ಸ್ಟೋರೀಸ್ ಹೇಳೋ ಅಷ್ಟು ಪೇಷನ್ಸ್ ನನಗಿಲ್ಲ. ನಮ್ಮೂರಿಗೆ ಈ ಟೈಮಲ್ಲಿ ಬರಬಾರ್ದು ಅಷ್ಟೇ. ಇವಾಗ ಬರಬೇಡ, ಬೆಳಗ್ಗೆ ಬಾ. ಹಾ, ಅರ್ಜೆಂಟಾಗಿ ಬನ್ನಿ ಅಂತ ಹೇಳಿ ಈಗ ಬೇಡ ಅಂತಿರಲ್ಲ. ನೀವು ಗೇಮ್ಸ್ ಆಡೋದಕ್ಕೆ ನಾನೇ ಸಿಕ್ಕಿದ್ನಾ ಮೇಡಮ್? ಹೇ, ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಅಯ್ಯೋ, ನಿಮ್ಮ ಜೊತೆ ಆರ್ಗ್ಯೂ ಮಾಡೋಷ್ಟು ಟೈಮ್ನಲ್ಲಿ ನಿಮ್ಮ ಊರಿಗೆ ಬರ್ಬೋದು ಅಂತ ನನಗೆ ಅರ್ಥ ಆಯಿತು. ನಿಮ್ಮ ಊರಿಗೆ ಬಂದಮೇಲೆ ನಾನು ಕಾಲ್ ಮಾಡ್ತೀನಿ. ಬಾಯ್. ಹಲೋ ಹಲೋ ಹಲೋ. ವಾಟ್ ಹ್ಯಾಪನ್ಡ್? ಬರಬೇಡ ಅಂತ ಹೇಳಿದ್ರೆ ಕೇಳ್ದೆ ಕಾಲ್ ಕಟ್ ಮಾಡ್ಬಿಟ್ಟ. ಇನ್ 1 ಅವರಲ್ಲಿ ಬರ್ತಾನಂತೆ. ಅಷ್ಟರಲ್ಲಿ ಕತ್ಲಾಗ್ಬಿಡುತ್ತೆ. ಅರೆ, ನಿಂದು ಮಾತು ಕೇಳದೆ ಇದ್ರೆ ಅವಂದು ಕರ್ಮ.
ಈ ಪೌರ್ಣಮಿ ರಾತ್ರಿ ಈ ಸಮಯದಲ್ಲಿ ಈ ಊರಿಗೆ ಬರ್ತಾ ಇರೋ ಅಜ್ಞಾತ ವ್ಯಕ್ತಿ ಯಾರು? ಯಾರು ನೀನು? ನಿನ್ನನ್ನೇ ಯಾರು ನೀನು? ನಾನು ಯಾರು ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಇದ್ಯಾವ ಗೆಟಪ್ಪು ಡಿಫ್ರೆಂಟ್ ಆಗಿದೆ? ಇಂಥ ವೇಷದಲ್ಲಿದೆಯಲ್ಲ, ಇದೇನು ಹಬ್ಬದ ಸೀಸನ್ನಾ? ಎಲ್ಲಿಗೆ ಹೋಗ್ತಾ ಇದೀಯಾ? ನಾಗವರ. ಬರ್ಬಾರ್ದು ಹೊತ್ತಲ್ಲಿ ಬಂದಿದೀಯಾ? ಸ್ವಲ್ಪದ್ರಲ್ಲೇ ಆಪತ್ತು ತಪ್ಪಿತು. ಬಂದ ದಾರಿಯಲ್ಲಿ ವಾಪಸ್ ಹೋಗ್ಬಿಡು. ಹೋಗದೆ ಇದ್ರೆ? ನನ್ನ ಮಾತು ಕೇಳಿ ವಾಪಸ್ ಹೋದ್ರೆ ಈಗ ಬದುಕೋತೀಯಾ? ಅದಕ್ಕೆ ಸಾಕ್ಷಿ ಈ ಪ್ರಮಾದ. ಕಮ್ ಆನ್. ಬೈಕ್ ಅಂದಮೇಲೆ ಬೀಳೋದು ಏಳೋದು ಇಟ್ಸ್ ಕಾಮನ್ ಮ್ಯಾನ್. ಹಾಗೆ ಈ ರೋಡ್ ಕೂಡ ಸರಿ ಇಲ್ವಲ್ಲ, ಅಷ್ಟಕ್ಕೆ ನೀನು ಹಾರರ್ ಸಿನಿಮಾ ಥರ ನನ್ನ ಹೆದರಿಸಿದ್ರೆ ಹೇಗೆ? ಭಯ ಚಿಕ್ಕವನು, ಇನ್ನೂ ತುಂಬಾ ದಿನ ಬದುಕಬೇಕಾದವನು. ಮುಂದೆ ಹೋದ್ರೆ ತೊಂದರೆ ಸಿಕ್ಕಾಕೋತೀಯ. ವಾಪಸ್ ಹೋಗ್ಬಿಡು. ನಾಟಕದ ವೇಷದ ಜೊತೆ ಡೈಲಾಗ್ಸ್ ಕೂಡ ಚೆನ್ನಾಗೇ ಹೇಳ್ತಿದ್ಯಾ. ಆತ್ರಕ್ಕೆ ಬಿದ್ದು ವಾದ ಮಾಡಬೇಡ. ಯಾವುದನ್ನು ಅಸಡ್ಡೆ ಮಾಡಬೇಡ. ಹೇಳೋದನ್ನ ಕ್ಷುಲ್ಲಕ ಅನ್ಕೋಬೇಡ. ಹೇಳಿದ್ದು ಕೇಳಿದ್ರೆ ಒಳ್ಳೇದಾಗುತ್ತೆ. ಮಾತು ಕೇಳದೆ ಹೋದ್ರೆ ಕೆಟ್ಟದ್ದಾಗುತ್ತೆ. ಹರ ಹರ ಮಹಾದೇವ್. ಶಂಭೋ ಶಂಕರ, ಶಂಭೋ ಶಂಕರ. ಹರ ಹರ ಮಹಾದೇವ್. ಶಂಭೋ ಶಂಕರ. ಹಲೋ, ಏನು ಸಡನ್ನಾಗಿ ಅಡ್ಡ ಬರ್ತಿದ್ಯಾ? ಲಿಫ್ಟ್ ಬೇಕಿತ್ತಾ? ಆಗ ನೋಡಿದ್ರೆ ಅಲ್ಲೊಬ್ಬ ವೇಷ ಹಾಕೊಂಡು ಕಾಣಿಸ್ತಾ. ಅವನ ಥರ ನೀನು ಡಿಫ್ರೆಂಟಾಗಿ ರೆಡಿ ಆಗಿದೆಯಾ? ಆ ಬಟ್ಟೆ, ಜುಟ್ಟು, ಬೊಟ್ಟು, ಆದಿವಾಸಿ ಗೆಟಪ್ ನಿಂಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಅವನು ಹಾಕಿದ ವೇಷಕ್ಕೆ ತಕ್ಕ ಹಾಗೆ ಡೈಲಾಗ್ ಮಾತ್ರ ಚೆನ್ನಾಗಿ ಹೊಡೆದ. ನೀನು ಕೂಡ ನಿನ್ನ ವೇಷಕ್ಕೆ ತಕ್ಕ ಹಾಗಿರಬೇಕು. ಅರ್ಥ ಆಗ್ಲಿಲ್ವಾ? ಆದಿವಾಸಿಗಳು ತುಂಬ ತುಂಬ ಅಮಾಯಕರ ಥರ ಕಾಣಿಸ್ತಾರೆ. ನಂತರ ಯಾರಾದರೂ ಹೊಸಬರು ಕಾಣಿಸಿದ್ರೆ ಸ್ವಲ್ಪ ಆಶ್ಚರ್ಯ, ಭಯ ಪಡೋರ ಥರನೇ ಕಾಣಿಸ್ತಾರೆ. ಆದರೆ ನೀನೇನು ಅಷ್ಟು ಸೀರಿಯಸ್ ಆಗಿ ನೋಡ್ತಾ ಇದೆಯಲ್ಲ? ಇಲ್ಲಿ ನೋಡು, ನಿನ್ನ ಕಣ್ಗಳು ತುಂಬ ಚೆನ್ನಾಗಿದೆ. ಕೂಲಾಗಿ ನೋಡಿದ್ರೆ
ಹೆಣ್ಣು ಬೆಕ್ಕು ಥರನೇ ಅಂದವಾಗಿ ಕಾಣಿಸ್ತೀಯ. ಈ ಕೋಪದಲ್ಲಿ ನೋಡ್ತಾ ಇದ್ರೆ ಬುಸ್ಗುಟ್ಟೋ ಹಾವಿನ ಥರ ಕಾಣ್ತಿದ್ಯಾ. ನಾನು ನಿನ್ನ ಬಗ್ಗೆ ಇಷ್ಟೊಂದು ಮಾತಾಡ್ತಿದ್ದೀನಿ, ನೀನೇನು ಮಾತಾಡ್ತಾನೆ ಇಲ್ವಲ್ಲ. ಲಿಫ್ಟ್ ಬೇಕಾ, ದುಡ್ಡು ಬೇಕಾ, ಇನ್ನೇನಾದರೂ ಹೆಲ್ಪ್ ಬೇಕಾ? ಮಾತಾಡಮ್ಮ. ಯಾರ್ ನೀನು? ಸೇಮ್ ಕ್ವೆಶ್ಚನ್. ನೀನು ಅದೇ ಕೇಳ್ತಾ ಇದೀಯಾ? ಎಲ್ರೂ ಏನೋ ಒಂಥರ ಇದ್ದೀರಲ್ಲ. ಯಾವೂರ್ ನಿಂದು? ಉತ್ತರ ಏನಾದ್ರೂ ಕೊಡದೆ ಹೋದ್ರೆ ಒಂದ್ ಹೆಜ್ಜೆನು ಮುಂದಕ್ಕಿಡಕ್ಕಾಗಲ್ಲ, ಹಿಂದೇನು ಇಡಕ್ಕಾಗಲ್ಲ. ಏನು ಹೆದರಿಸ್ತಾ ಇದೆಯಾ? ಅಲ್ಲ ಅವನು, ಇಲ್ಲಿ ನೀನು ಏನೇನೋ ಗೆಟಪ್ ಹಾಕ್ಕೊಂಡು ಹುಚ್ಚುಚ್ಚು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ. ಕೇಳಿದ್ದಕ್ಕೆ ಉತ್ತರ ಕೊಡು ಅಂದೆ. ಅಮ್ಮ ತಾಯಿ, ನಂದು ಬೆಂಗಳೂರು. ಏರ್ಪೋರ್ಟ್ನಲ್ಲಿ ಗೊತ್ತಿಲ್ಲದೆ ಒಂದು ಹುಡುಗಿ ಲ್ಯಾಪ್ಟಾಪ್ ನನ್ನ ಹತ್ರ, ನನ್ನ ಲ್ಯಾಪ್ಟಾಪ್ ಆ ಹುಡುಗಿ ಹತ್ರ ಹೋಗ್ಬಿಟ್ಟಿದೆ. ಆ ಹುಡುಗಿನೇ ನಾನು ನಾಗವಾರನ ಊರಲ್ಲಿದ್ದೀನಿ ಅಂತ ಫೋನ್ ಮಾಡಿ ಬರೋಕ್ಕೆ ಹೇಳಿದ್ಲು. ನನ್ನ ಹತ್ರ ಇರೋ ಲ್ಯಾಪ್ಟಾಪ್ನ ಅವರು ಕೊಟ್ಟು ಹೋಗೋಣ ಅಂತ ಬಂದೆ. ನಿಜಾನೇ ಹೇಳ್ತಿದ್ಯಾ? ನೀನು ಯಾರೋ ನನಗೆ ಗೊತ್ತಿಲ್ಲ. ನಿನ್ನ ಹತ್ರ ಸುಳ್ಳು ಹೇಳೋ ಅಗತ್ಯ ನನಗೇನಿದೆ? ಆದರೆ ಪೊಲೀಸ್ ಆಫೀಸರ್ ಥರ ಇಂಟ್ರೋಗೇಟ್ ಮಾಡ್ತಿದ್ಯಲ್ಲ. ಲಿಫ್ಟ್ ಬೇಕಾದರೆ ಕೊಡ್ತೀನಿ, ಇಲ್ಲ ಅಂದರೆ ದಾರಿ ಬಿಡು. ನಿಂಗೆ ಗೊತ್ತಿಲ್ಲ ಅನ್ಸುತ್ತೆ. ರಾತ್ರಿ ಆದ್ಮೇಲೆ ಯಾರು ಈ ಊರಿನೊಳಗೆ ಬರೋದಿಲ್ಲ. ಬಂದ್ರೆ ಪ್ರಾಣ ಹೋಗುತ್ತೆ. ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಬಂದ್ ದಾರಿಲೇ ಹೊರಟು ಬಿಡು. ಅಮ್ಮ, ಯಾಕೋ ನೀನು ಹುಚ್ಚುಚ್ಚಾಗಿ ಮಾತಾಡ್ತಾ ಇದೆಯಲ್ಲ. ನನ್ನ ಲ್ಯಾಪ್ಟಾಪ್ ನಂಗೆ ತುಂಬಾನೇ ಮುಖ್ಯ. ಆ ಹುಡುಗಿ ಬರೋಕ್ ಹೇಳಿದಕ್ಕೇನೆ ನಾನು ಇಲ್ಲಿಗೆ ಬಂದಿದ್ದು. ಆ ಹುಡುಗಿ ನಿಜವಾಗ್ಲೂ ನಿನ್ನ ಬಾ ಅಂದಿದ್ಲಾ? ನಿಜಾನೇ. ಬೇಕಾದ್ರೆ ನೀನು ನನ್ನ ಜೊತೆ ಬಾ. ನಿಂಗೆ ನಿಜ ಏನು ಅಂತ ಗೊತ್ತಾಗತ್ತೆ. ಆ ಅಡ್ರೆಸ್ ಯಾವುದಂತ ನನಗೆ ಗೊತ್ತಾಗತ್ತೆ. ಆ ಹುಡುಗಿ ಹೆಸರು ಭೈರವಿ. ಅದೇ ಕೃಷ್ಣಯ್ಯ ಅವ್ರ ಮಗಳು. ಸರಿ, ಬಾ. ಓಕೆ, ಪ್ಲೀಸ್. ಹೌದು, ನೀನು ನನ್ನ ಜೊತೆ ಬರ್ತಾ ಇದೆಯಲ್ಲ, ನಿನ್ನ ಜೀವಕ್ಕೇನೂ ಆಗಲ್ವಾ? ಹೊಸಬ್ರನ್ನ ಎಚ್ಚರಿಸೋದೆ ನಮ್ ಕರ್ತವ್ಯ. ಕೇಳದೆ ಹೋದ್ರೆ ಅವ್ರ ಕರ್ಮ. ಏನೋ ಇವರೆಲ್ಲ ವಿಚಿತ್ರವಾಗಿ ಮಾತಾಡ್ತಾ ಇದ್ದಾರೆ. ಮೊದಲು ನನ್ನ ಲ್ಯಾಪ್ಟಾಪ್ ತಗೊಂಡು ಅರ್ಜೆಂಟಾಗಿ ವಾಪಸ್ ಹೋಗಬೇಕು. ಅವನು ಇಲ್ಲಿಗೆ ಬರ್ತಿದ್ದಾನೆ. ಏನ್ ಮಾಡೋದು ಇವಾಗ? ಅರೆ, ಚಪಾತಿ ಹಿಟ್ಟು ಹಿಚಕ್ತಾ ಇದೆ ಕ್ಯಾ? ಸೋಚ್ ರೇ. ಹಾ, ಏನು ಐಡಿಯಾ ಬಂತಾ? ಏನು ಬರ್ಲಿಲ್ವೇ? ಇವಾಗ ಅವ್ನು ಬರ್ದೇ ಇರೋದಕ್ಕೆ ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ವೇ? ನಂದು 6th ಸೆನ್ಸ್ ಹೇಳ್ತಾ ಇದೆ. ಏನಂತ? ಅರೆ, ಅವನು ಈಗ ನಿಮ್ಮ ಮನೆಗೆ ಹುಡ್ಕೊಂಡ್ ಬರ್ತಾನೆ ಅಂತ. ಹುಡ್ಕೊಂಡ್ ಬರ್ತಾನ? ಹೇಗೆ? ಇಲ್ಲಿ ನಿಲ್ಸು. ಓಕೆ, ಇದೇ ಅವ್ರ ಮನೆ. ಥ್ಯಾಂಕ್ ಯು ಸೋ. ಎಲ್ಲಿಗೆ ಹೋದ್ಲು? ಮಿರಾಕಲ್ ಥರ ಇದೆಯಲ್ಲ.
ಹಲೋ. ಖಂಡಿತವಾಗಿ ಅವನೇ ಬಂದಿರ್ತಾನೆ. ಹಲೋ. ಈ ಟೈಮಲ್ಲಿ ಅವ್ನು ಬಂದ್ರೆ ಅಪ್ಪ ಅವರು ಕೋಪ ಮಾಡ್ಕೋತಾರೆ. ನಾವ್ ಹೋಗೋದ್ ಬೇಡ. ಹಾ, ನಾವು ಹೋಗಿಲ್ಲ ಅಂದ್ರೆ ಅಲ್ಲಿ ಬೆಂಕಿ ಬೀಳುತ್ತೆ. ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡೋಣ. ಚಲೋ ಅರೆ ಚಲೋ ತೂ ಆರೆ. ಈ ಹೊತ್ನಲ್ಲಿ ಬಾಗ್ಲಾರ್ ತಟ್ತಾ ಇದ್ದಾರೆ. ಅತ್ತೆ ಸ್ವಲ್ಪ ಇರಿ. ಈ ಟೈಮಲ್ಲಿ ಯಾರೋ ಬಾಗಿಲು ತಟ್ತಿದ್ದಾರೆ. ಏನು? ಬಾಗಿಲು ತೆಗಿಬೇಡಿ. ನೀವ್ ಹೇಳದೆ ನಮ್ಮ ಅಮ್ಮಂಗ್ ಗೊತ್ತಾಗಲ್ವೇನೋ. ಅಮ್ಮ ನೀನಿರಮ್ಮ, ನೀವ್ ಹೋಗ್ ತೆಗೀರಿ. ನಾನಾ? ಹಾ ನೀವೇ. ಅಜ್ಜಿ ಅಜ್ಜಿ ಯಾರು? ಯಾರೋ ಗೊತ್ತಿಲ್ಲಮ್ಮ. ನಾನ್ ನೋಡ್ತೀನಿ ಇರು. ಭೈರವಿ ಬಾಗಿಲು ತೆಗಿಬೇಡಮ್ಮ. ಇರಿ ಮಾವ. ಬಂದ್ಬಿಟ್ನಲ್ಲ. ಯಾರಮ್ಮ? ಇರು ನಾನ್ ನೋಡ್ತೀನಿ. ಯಾರ್ರೀ? ಯಾರೋ ಹೊಸಬಾನೆ. ಅರೆ ಅಂಕಲ್, ಹೊಸಬರಾದ್ರೆ ನಮ್ಗೆ ಏನು? ತಟ್ಟಿ ತಟ್ಟಿ ಅವನೇ ಹೋಗ್ತಾನೆ. ನಾವು ಒಳಗಡೆ ಹೋಗೋಣ ಅಂಕಲ್. ಬರವಿ ಚಲೋ. ಏನು ಈ ಟೈಮಲ್ಲಿ ಎಲ್ಲರೂ ಇಲ್ಲೇ ಸೇರ್ಬಿಟ್ಟಿದ್ದೀರಾ? ಏನಾಗ್ತಿದೆ? ಯಾರೋ ಬಾಗ್ಲು ತಟ್ಟಿದಾರಪ್ಪ. ಯಾರಮ್ಮ? ಯಾರೋ ಅಪರಿಚಿತ. ನಮ್ಗೆ ಯಾಕೆ, ಒಳಗ್ ನಡಿ ಬಾವ. ಅರೆ ತಡಿ, ಈ ಹೊತ್ತಲ್ಲಿ ಯಾರೋ ಬಂದು ನಮ್ಮ ಮನೆ ಬಾಗ್ಲು ತಟ್ತಿದಾರಂತಂದ್ರೆ ಯಾಕೆ ಏನು ಅಂತ ತಿಳ್ಕೊಬೇಕಲ್ವಾ? ಬಾವ ಅದು ಬಾಗ್ಲು ತೆಗಿ. ಹೋಗ್ ನೋಡು. ಬೇಕಾ?